ದಯವಿಟ್ಟು ಮತ್ತೆ ಮತ್ತೆ ಪದೇ ಪದೇ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಮ್ಮ ಸಮಸ್ಯೆಗಳೇನಾದ್ರು ಇದ್ರೆ ಅಥವಾ ಸಲಹೆಗಳಿದ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಏನಂತ ಹೇಳಿದ್ರೆ, ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಅವರು ತಕ್ಷಣ ಸಿಬ್ಬಂದಿ ವರ್ಗದಲ್ಲಿ ಕಳಿಸ್ತಾರೆ. ಈ ನಡುವೆ ನಮ್ಮ ಸರೌಂಡಿಂಗ್ ಅಲ್ಲೆಲ್ಲ ಕಡಿಮೆ ಆಗಿದೆ ಸರ್. ಆದ್ರೂ ಕೆಲವೊಂದು ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಕೆಲವು ಹೋಗ್ತಾರೆ, ಕರ್ಕೊಂಡು ಹೋಗಿದ ತಕ್ಷಣ ಅವ್ರು ಯಾವ ಸಪೋರ್ಟ್ ಅಲ್ಲಿ ಇದ್ರಲ್ಲಿ ಈಚೆ ಬರ್ತಾರೆ ಗೊತ್ತಿಲ್ಲ. ಈಚೆ ಬಂದಿದ ತಕ್ಷಣ ಅವ್ರಿಗೆ ಒಂಥರ ಪ್ರಮೋಷನ್ ಸಿಕ್ಕಂಗೆ ಆಗುತ್ತೆ. ಅವ್ರು ಹೋಮ್ವರ್ಕ್ ಮಾಡಕ್ ಹೋಗ್ತಾರೆ. ದಯವಿಟ್ಟು ಅಂತವ್ರಿಗೆ ನಾವು ಖುಷಿ ಆಗೋ ತರ ಮಾಡ್ಬೇಕು. ಮತ್ತೆ ನಮ್ಮ ಕೆಜೆಡಿ ಸಿಬ್ಬಂದಿಯವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಧನ್ಯವಾದ ತಿಳಿಸ್ತೀನಿ ಸರ್. ಯಾಕಂದ್ರೆ ಖುದ್ದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ರೌಂಡಿಂಗ್ ಬರ್ತಾರೆ ಸರ್. ಎಲ್ಲ ಕಡೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಈಗ ನಮ್ಮ ಇದೆಲ್ಲ ಐದಾರ ಘಟನೆಗಳು. ದಯವಿಟ್ಟು ಒಳ್ಳೆ ಕೆಲಸ ಗುರುತಿಸಿದ ನಿಮಗೂ ಧನ್ಯವಾದ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಚೋಡಿಯಲ್ಲಿ 2 ಚೌಕಿ ಕ್ಲೋಸ್ ಆಗಿದೆ. ಪೊಲೀಸ್ ಚೌಕಿ ಇಲ್ಲಿ ಕಮ್ಯುನಿಟಿ ಬಾಚೋಡಿ ಲಿಮಿಟ್ಸ್ ಅಲ್ಲಿ ಎಲ್ಲ ದೇಶದ ಜನ ಇದ್ದಾರೆ, ಎಲ್ಲ ರಾಜ್ಯದ ಜನ ಇದ್ದಾರೆ. ಕಮ್ಯುನಿಟಿ ಬಾಚೋಡಿ SBR ಕೈನಾಯ್ತಾರೆ. ಅಲ್ಲಿ ಎಲ್ಲ ಇರೋದ್ರಿಂದ ಈ ಚೌಕಿ ಬಹಳ, ಪೊಲೀಸ್ ಚೌಕಿ ಬಹಳ ಮುಖ್ಯ ಸರ್. ಜೊತೆಗೆ ಇಲ್ಲಿ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಗಳೆಲ್ಲ ಬರ್ತಾರೆ. ದಿನಕ್ಕೆ ಒಂದು 10,000 ಜನ ಬರ್ತಾರೆ. ಅವ್ರಿಗೆ ಆ ಫ್ಲೈಓವರ್ ಇರೋದ್ರಿಂದ ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬರ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಚೌಕಿಗಳನ್ನ ಸ್ವಲ್ಪ ಓಪನ್ ಮಾಡಿ ಚೆನ್ನಾಗಿರ್ತದೆ. ಆಯ್ತು, ನೋಡಿ ಅವಶ್ಯಕತೆ ಮಾಡಿಲ್ಲ. ಹೌದು ಸರ್. ಆಮೇಲೆ ನಮ್ಮ ಪೂರ್ವ ವಲಯದಲ್ಲಿ ನಡೆಯುವಂತ ಉತ್ಸವಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆಯೋದಿಲ್ಲ. ಅಂತ ಉತ್ಸವಗಳಲ್ಲಿ ಯಾವುದೇ ಒಂದು ಗಲಾಟೆ ಗಲಭೆಗಳು ಆಗ್ದಂಗೆ ನಮ್ಮ ಇಲ್ಲಿರ್ತಕ್ಕಂಥ ಪೊಲೀಸ್ ಅವರು, ನಮ್ಮ DGP ಸಾಹೇಬ್ ನಾಯಕತ್ವದಲ್ಲಿ ನಾನು ನೋಡಿದೆ. ಎಲ್ಲ ಮದುವೆ ಬರ್ತಾ ಇದ್ರೆ ಗಣೇಶನ ಕಳಿಸ್ಬಿಟ್ಟು 12 ಒಬ್ಬರೇ ನಿಂತಿದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಚುನಾವಣೆ ಆಗಿದೆ. ಎಲ್ಲ ವಿಚಾರದಲ್ಲಿ ತಗೊಂಡು ಕೂಡ ನಮ್ಮ ಭಾಗದಲ್ಲಿ ರೌಡಿಗಳೆಲ್ಲ ಕೈ ಕಟ್ಟಿ ಬಾಯಿ ಮುಚ್ಚಾಕ್ಬಿಟ್ಟಿದ್ದಾರೆ. ಈ ಪುಡಿ ರೌಡಿಗಳು ಮಾತ್ರ, ಈ ಗಾಂಜಾಸೇದವರು, ಈ ವಾಲೆಗಳು ಹಾಕೊಂಡು ವೀಲಿಂಗ್ ಮಾಡೋರು, ಇವ್ರು ಮಾತ್ರ ಸಣ್ಣ ಪುಟ್ಟದ ಇದ್ದಾರೆ. ನಮ್ಮ ಬಾಚೋಡಿ ಲಿಮಿಟ್ಸ್ ಅಲ್ಲಿ ಬಹಳ ನಡೀತಾ ಇತ್ತು. ಈಗ ಅದೆಲ್ಲ ಸ್ಟಾಪ್ ಆಗಿದೆ. ನೇರವಾಗಿ ಹೇಳ್ತೀನಿ, ಅವ್ರು ಮುಂದೆ ಹೇಳೋದಲ್ಲ, ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ. ಒಳ್ಳೆ ಕೆಲಸ ನೀವು ನಿಮ್ಮ ಬಗ್ಗೆ ನಾವು ಹೇಳಿದ್ವಿ. ದರ್ಶನ್ ಒಳ್ಳೆ ಪ್ರಭಾವಿಗಳಿಗೆ ಒಳ್ಳೆ ಒಂದು ಆಕ್ಷನ್ ತಗೊಂಡಿದ್ದಾರಂತ. ಇದಾದ್ಮೇಲೆ ಟಿವಿಯಲ್ಲೆಲ್ಲ ಬಂದ್ಬಿಡ್ತು ಸರ್. ನಾನು ಮಾತಾಡಿದ್ದು ಎಲ್ಲರೂ ಫೋನ್ ಶುರು ಮಾಡ್ಬಿಟ್ರು ಅಭಿಮಾನಿಗಳು. ನಾನು ಮಾತಾಡಿದ್ದು ನಿಜ. ನಾನು 2003 ದರ್ಶನ ಕಳಿಸಿದ್ದೀನಿ. ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಬೆದರಿಕೆ ಕರೆಗಳೆಲ್ಲ ಬಂತು. ನಾವೇನ್ ಅಂಜೋದಿಲ್ಲ. ನಿಮ್ ಜೊತೆ ಇವಾಗ ಇರ್ತೀರಿ, ನಾಳೆ ಇರ್ತೀವಿ, ಮುಂದೆ ಇರ್ತೀವಿ. ಈಗ ಒಂದೇ ಒಂದು ವಿಷಯ ಇದೆ ಸರ್. AGS ಕಂಪನಿಯವರು ಇಲ್ಲಿ ಬಾಡಿಗೆ ಮನೆಗಳನ್ನ ತಗೊಂಡು ಬೇರೆಯವರೆಲ್ಲ ಲೀಸ್ ಕೊಡ್ತಾ ಇದ್ದಾರೆ. ನಿನ್ನೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸರ್. ದಯವಿಟ್ಟು ನಮ್ಮ ಕಡೆ ಜಾಸ್ತಿ ಆಗ್ತಾ ಇದ್ದೀವಿ. ಅಮಾಯಕರನ್ನ ಫುಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಸುತ್ತ ವಿಷಯ ಗೊತ್ತಾಗಿದೆ ಸರ್. ನಮ್ಗೆ ಟ್ರಾಫಿಕ್ ಅವರು ಬಾಚೋಡಿ ಫ್ಲೈಓವರ್ ಮೇಲೆ ಈ ಪೊಲೀಸ್ ಸಿಬ್ಬಂದಿ ಸಾಲಲ್ಲ. ಇದಕ್ಕೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಅಂದ್ರೆ, ವೆಹಿಕಲ್ಗಳು ದಿನ ಹೋಗ್ಬೇಕಾದ್ರೆ 3 ಅವರ್ 4 ಅವರ್ ಆಗ್ತದೆ. ಆದ್ರಿಂದ ದಯವಿಟ್ಟು ಸಿಬ್ಬಂದಿ ಜಾಸ್ತಿ ಹಾಕಿ. ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ಯಾವತ್ತೂ ನಿಮ್ ಜೊತೆ ನಾವು ಇರ್ತೀವಿ ಕೆಲಸ ಮಾಡ್ತಾ ಮತ್ತೊಮ್ಮೆ ನಮ್ಮ ಅಭಿಮಾನಿಯಾಗಿ
ನೀವೆಲ್ಲರಿಗೂ ಅಭಿನಂದನೆ ಸಲ್ತೇವೆ. ನಾವು ನಿಮ್ಮ ಅಭಿಮಾನಿಗಳು, ನೀವು ನಮ್ಮ ಅಭಿಮಾನಿಗಳು. ಟೋಕನ್ ನಂಬರ್ 18 ಕೆಜಿಹಳ್ಳಿಯಿಂದ ಶ್ರೀ ಶಬೀವುಲ್ಲಾ. ಬೆಂಗಳೂರಲ್ಲಿ ಸುಮಾರು 12,000 ಕಿಲೋಮೀಟರ್ ಅಷ್ಟು ಇಂಟೀರಿಯರ್ ಮೋಟರಬಲ್ ರೋಡ್ಸ್ ಇದೆ. ಐ ಮೀನ್ಸ್ ಮೋಟರಬಲ್ ರೋಡ್ಸ್. ಅದರಲ್ಲಿ 30% ಅಷ್ಟು ಬರೀ ಪಾರ್ಕಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ದ ವೇಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ನಾವು ಇದು ಏನ್ ಮಾಡ್ಬೋದಂದ್ರೆ, we should through government policies we should have more of multi-level parking systems and ban parking on roads completely, which will unlock about 3,000 kilometers of good portable roads instantly, sir. ನಮ್ಗೆ ಇದು ಮಾಡಿದ್ರೆ ಟನಲ್ಸ್ ಬೇಕಾಗಿಲ್ಲ, ಫ್ಲೈಓವರ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇನ್ನೊಂದು 25 ವರ್ಷಕ್ಕೆ ನಮಗೆ ಟ್ರಾಫಿಕ್ ಜಾಮ್ ಸಮಸ್ಯೆನೇ ಬರಲ್ಲ. ಸೊ ಇದೊಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಎರಡನೇದು ಬಂದ್ಬಿಟ್ಟು ಇಂಟೀರಿಯರ್ ರೋಡ್ಸ್ ಅಲ್ಲಿ ಬಂದ್ಬಿಟ್ಟು ಈಗ ಹೊಸ ಹ್ಯಾಬಿಟ್ ಸ್ಟಾರ್ಟ್ ಆಗಿದೆ. ಏನಂದ್ರೆ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್. ಒಂದೊಂದು ಮನೆಯಲ್ಲಿ 4-5 ಕಾರ್ಗಳಿರುತ್ತೆ, ಅವಶ್ಯಕತೆ ಅಧಿಕವಾಗಿ ಗಾಡಿಗಳು ಇರ್ತವೆ. ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಆಗ್ತಾ ಇದೆ. ಇದರಿಂದ ಫುಟ್ಪಾತ್ ಕಂಪ್ಲೀಟ್ಲಿ ಬ್ಲಾಕ್ and about 5 to 8 feet of the road is also blocked. ಇದು ಎಲ್ಲ ಇಂಟೀರಿಯರ್ ರೆಸಿಡೆನ್ಷಿಯಲ್ ರೋಡ್ಸ್ ಆಗ್ತದೆ ಸರ್, ಎಸ್ಪೆಷಲಿ HRPR layout. So this is an offense actually because it is blocking the pedestrian path. Take note of it. ಅದ ಇದು ಮಾಡಬೇಕು ಸರ್. ಮುಖದ ಅದೇ ಆಗ್ತಾ ಇದೆ ಸರ್. ಈಗ ಬೆಂಗಳೂರು ತುಂಬಾ ಸಿಸಿ ಕ್ಯಾಮೆರಾಗಳನ್ನ ಆಗ್ತಾ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಸುಮಾರು ಸ್ಲಮ್ ಇದೆ. ಆ ಸ್ಲಮ್ ಒಳಗಡೆನೂ ಸಹ ಸಿಸಿ ಕ್ಯಾಮೆರಾ ಬಂದ್ರೆ ಇನ್ನಷ್ಟು ಕ್ರೈಮು, ಗಾಂಜಾ ಮತ್ತೆ ಎಲ್ಲ ಕಮ್ಮಿ ಆಗ್ಬೋದು. ಯಾಕಂದ್ರೆ ರೋಡ್ ಜಂಕ್ಷನ್ ಅಲ್ಲಿ ಏನಾದ್ರು ತಪ್ಪು ಮಾಡಿದಾಗ ಸಿಸಿ ಕ್ಯಾಮೆರಾ ನೋಡ್ಬಿಟ್ಟು ತಪ್ಪು ಮಾಡೋದು ಅವರು. ಇದನ್ನ ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಲಮ್ ಒಳಗಡೆ ಅಡ್ಡಾಲ ಮಾಡ್ಕೊತಾ ಇದ್ದಾರೆ. ಯಾವ್ದೋ ಕಾಲಿದ್ದಾಗ ಅಲ್ಲಿ ಇನ್ನೇನು ಅತಿ ಹೆಚ್ಚು ಸ್ಲಮ್ ಒಳಗಡೆ ಸಿಸಿ ಕ್ಯಾಮೆರಾ ಹಾಕಿದ್ರೆ ಅನುಕೂಲ ಆಗ್ತದೆ. ಮತ್ತೊಂದು, ಈ ವೈಟ್ ಟಾಪಿಂಗ್ ಏನು ರಸ್ತೆಗಳು ಈಗ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ರೋಡ್ಸ್ ಆಗ್ಬೇಕು. ಯಾಕಂದ್ರೆ ಜಂಕ್ಷನ್ಗಳು, ಉದಾಹರಣೆಗೆ ನಮ್ಮ ಅಂಡರ್ಫೀಲ್ಡ್ಗಳಲ್ಲಿ ಒಂದು ಗ್ರಾಮ ಇದೆ ಸರ್, ಒಂದು ಸ್ಲಮ್ ಊರಿದೆ. ಆ ಊರಿಂದ ಆಚೆ ಉದಾಹರಣೆಗೆ ಅಂಡರ್ಫೀಲ್ಡ್ ರೋಡಲ್ಲಿ ವೈಟ್ ಟಾಪಿಂಗ್ ಆ ರೋಡ್ ಆಗ್ಬೇಕು. ಯಾಕಂದ್ರೆ ಬೆಳಗಿನ ಜಾವ ಸ್ಕೂಲ್ ಮಕ್ಕಳು ಕಾಲೇಜಿಗೆ ಕೆಲಸಕ್ಕೆಲ್ಲ ಹೋಗೋರು ದಾಟ್ಕೊಂಡು ಹೋಗ್ಬೇಕು. ಎಷ್ಟೊಂದು ಸತಿ ದಿವ್ಯಲ್ಲಿ ಒಂದಕ್ಕೆ ತಗೊಂಡ್ ಬಂದ್ರೇನು ವೈಟ್ ಟಾಪಿಂಗ್ ಮೇಲೆ ರೋಡ್ ಅನ್ನು ಸಾಗಕ್ ಬರೋದಿಲ್ಲ ಅಂತಾರೆ ಸರ್. ಆ ಕಾರಣಕ್ಕೆ ವೈಟ್ ಟಾಪಿಂಗ್ ಮೇಲೆ ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ನೀವು ಹೇಳಿದ CCTV ಕ್ಯಾಮೆರಾಗಳು ಸ್ಲಮ್ಗಳಲ್ಲಿ ಹಾಕಲಿಕ್ಕೆ ಪ್ರಯತ್ನಗಳನ್ನು ಮಾಡಬೇಕು. ಅಲ್ಲೇ ಎಲ್ಲೆಲ್ಲಿ ಪ್ರಮುಖ ಸ್ಥಳಗಳಿದ್ರೆ ಅಲ್ಲಿ ನಾವು ಹಾಕಿದ್ದೇವೆ. ಜೊತೆಗೆ BBMP ಕೂಡ ಈಗ ಹಾಕ್ತಾ ಇದ್ದಾರೆ. ನಿಮ್ಮ ಇಂದ್ರಾನಗರ, ವೇಪನಹಳ್ಳಿ ಅಲ್ಲೆಲ್ಲ 3-4 ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜೀವನಗರ ಅದು ಕೂಡ ಹಾಕ್ತಾರೆ. ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಂಪನಿಗಳೇನಿದೆ ನಮ್ಮ ಇಂದ್ರಾನಗರ 100 ಫೀಟ್ ರೋಡ್ ಅಲ್ಲಿ ಮಹೇಂದ್ರ ಶೋರೂಮ್ ಅಂತ ಇದೆ ಸರ್. ಈ ಮಹೇಂದ್ರ ಶೋರೂಮ್ ಅಲ್ಲಿ ಜನಗಳಿಗೆ ಯಾವ ರೀತಿ ಮೋಸ, ಬ್ಲಾಕ್ ಮೇಲ್ ಅನ್ಯಾಯ ನಡೀತಾ ಇದೆ ಅಂತಂದ್ರೆ, ಅವರು 30 ಲಕ್ಷ ರೂಪಾಯಿ ಒಂದು ಹೈ ಕ್ವಾಲಿಟಿ ಗಾಡಿಗೆ ದುಡ್ಡು ಕಟ್ಟಿದಾಗ 20 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿ ಫೈನಾನ್ಸ್ ಹಾಕ್ಸ್ಕೊಂಡು ಉಳಿದನ್ನ ಕ್ಯಾಶರ್ ತಗೊಂತಾರೆ. ಕ್ಯಾಶರ್ ತಗೊಂಡು ಸರ್ವರ್ ಡೂಪ್ಲಿಕೇಟ್ ರೆಸಿಪ್ಟ್ ಗಳನ್ನ ಕೊಡ್ತಾರೆ. ಅಲ್ಲೇ ಇರ್ತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳಿದ್ದಾರೆ, ಇವೆಲ್ಲರೂ ಕೂಡ ಪಾರ್ಟ್ನರ್ಗಳಾಗಿ ಜನಕ್ಕೆ ಮೋಸ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನ ತಿಳಿಸಿದ್ದೀನಿ ಸರ್. ಮತ್ತು ವಿಶೇಷವಾಗಿ ತಾವು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಆಟೋ ಚಾಲಕರಿದ್ದಾರೆ ಸರ್. ಈ ಆಟೋ ಚಾಲಕರನ್ನ ಪ್ರೈವೇಟ್ ಆಸ್ಪತ್ರೆಗಳೊಳಗಡೆ ಬಿಡಲ್ಲ, ಮಹಾಲಗಳೊಳಗಡೆ ಬಿಡಲ್ಲ ಸರ್. ನಿಮಗೂ ಗೊತ್ತಿರ್ತಕ್ಕಂಥದ್ದೇ, ಎಲ್ಲ ಆಂಬ್ಯುಲೆನ್ಸ್ ಗಿಂತ ಮುಂಚೆ ಯಾರಿಗಾದ್ರೂ ಏನಾದ್ರು ಆದ್ರೆ ಬರೋದೇ ಆಟೋರು ಸರ್. ಅವ್ರನ್ನ ತುಂಬಾ ಕ್ಲೀನಾಗಿ ಮಾಡ್ತಾರೆ. 60,000 ರೂಪಾಯಿ ಸ್ಯಾಂಡಲ್ ಗಾಡಿ ಹೊರಗಡೆ ನಿಂತಿದ್ರೆ 4 ಲಕ್ಷ ರೂಪಾಯಿ ಆಟೋ ಅದು, ಅದನ್ನು ಹೊರಗಡೆ ಬಿಡಲ್ಲ, ಬೈದು ಹೊರಗೆ ಕಳಿಸ್ತಾರೆ. ಅವ್ರನ್ನೂ ಕೂಡ ಸ್ವಾಭಿಮಾನಿಗಳಾಗಿ ನೋಡ್ಬೇಕು. ಅವ್ರನ್ನೂ ಕೂಡ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋದಕ್ಕೆ ನಮ್ಮ ಕಡೆ ವಿಶೇಷವಾಗಿದ್ದು ಅನುಮತಿಸಬೇಕು ಅಂತಕ್ಕಂಥದ್ದು. ಮತ್ತು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಮಣಿಪಾಲ ಆಸ್ಪತ್ರೆ ಇದೆ. ಇಲ್ಲಿ ಆಸ್ಪತ್ರೆ ಒಳಗಡೆ ಅಲ್ಲಿ ಅಂಡರ್ಸ್ಟ್ಯಾಂಡ್ ಒಳಗಡೆ ಹೋದಾಗ ಬಂದಾಗ ಗಾಡಿ ಲಾಕ್ ಮಾಡುವಂಥದ್ದು, ಗಾಡಿ ಮೇಲೆ ಫೈನ್ ಬರೆಯುವಂಥದ್ದು, ಆಟೋ ಡ್ರೈವರ್ ರಿಪೋರ್ಟ್ ಹೊಡೆಯುವಂಥದ್ದು, ಇವೆಲ್ಲ ನಾರ್ತ್ ಇಂಡಿಯನ್ಸ್ ದೌರ್ಜನ್ಯ ಜಾಸ್ತಿ ಆಗಿದೆ. ಮತ್ತೆ ಅಲ್ಲಿ ಪೊಲೀಸ್ ಯುವತಿನಲ್ಲಿ ಕೂತಿರ್ತಕ್ಕಂಥ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಹೇಳಿದ್ದಾರೆ, ಇವರು ಅವರು ಒಂದು ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಕೂಡ ಒಂದು ಆಟೋಗೆ
ಅದು ಕೂತಿರ್ತಕ್ಕಂಥ ಸಿಬ್ಬಂದಿಗಳು 500 ರೂಪಾಯಿ ದುಡ್ಡು ತಗೊಂಡು ಗಾಡಿಗಳನ್ನ ಅಡ್ಡಾಡಿಸೋದು, ಇಲ್ಲ ಅಂತಂದ್ರೆ ಅವ್ರ ಮೇಲೆ ತೊಂದರೆ ಮಾಡೋಂಥದ್ದು ಆಗ್ತಾ ಇದೆ ಸರ್. ಇದು ಪೊಲೀಸ್ ವ್ಯವಸ್ಥೆಯಿಂದ ತಂದಿದ್ದೀನಿ. ಮತ್ತು ಆ ಗಾಡಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮ ಇಂದಿರಾನಗರ್ 100 ಫೀಟ್ ರೋಡ್ ಅಲ್ಲಿ 2 ಕಡೆ ಕೂಡ ಪಾರ್ಕಿಂಗ್ ಆಗುತ್ತೆ ಗಾಡಿಗಳು. ಇಂದಿರಾನಗರ್ ನಾಗರಿಕರಿಗೆ ತೊಂದರೆ ಆಗುತ್ತೆ. ಮತ್ತೆ ಅಲ್ಲಿ ಪಬ್ಬುಗಳು ಬಾರ್ಗಳು ಜಾಸ್ತಿ ಇರೋದ್ರಿಂದ ಯಾರೋ ಮನೆ ಮುಂದೆ ಗಾಡಿ ಹಾಕ್ಬಿಟ್ಟು ಹೊರಟೋಗ್ತಾರೆ. ಈ ರೀತಿ ವಯೋವೃದ್ಧರಿಗೆ ಅವ್ರಿಗೆ ತೊಂದರೆ ಆದಾಗ ಒಳ್ಳೆ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕು ಅಂತ ಹೇಳ್ತಾ, ಮತ್ತು ಬಹಳಷ್ಟು ಒಳ್ಳೆ ಕೆಲಸಗಳು ಪೊಲೀಸ್ ಸಿಬ್ಬಂದಿಗಳ ಕಡೆಯಿಂದ ಆಗ್ತಾ ಇದೆ. ಎಲ್ಲ ಧನ್ಯವಾದಗಳು ನಮಗೂ ಪೊಲೀಸ್ ಸಿಬ್ಬಂದಿ ಸಲ್ಲಿಸ್ತಾ ಭೀಮವಂದನೆಗಳ ತಿಳಿಸ್ತೀನಿ. ನಮಸ್ತೆ ಜೈ ಈಗ ಆಟೋ ರಿಕ್ಷಾ ವಿಷಯ ಹೇಳಿದ್ದೀರಾ, ಆಟೋ ರಿಕ್ಷಾ ಬಗ್ಗೆ ಗಮನಿಸ್ತೀವಿ. ಮುಖ್ಯವಾಗಿ ಮಾಲ್ಗಳು ಮತ್ತು ಹಾಸ್ಪಿಟಲ್ ಅಲ್ಲಿ ಪಿಕಪ್ ಮತ್ತು ಡ್ರಾಪ್ ಆಫ್ ಮಾಡಿದಾಗ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮ ಎಲ್ಲ ಕಡೆಯಲ್ಲಿ ಏನಿದೆ ಸ್ವಲ್ಪ ಚೆಕ್ ಮಾಡಿ. ಎಲ್ಲ ಕಡೆ ಬಿಡೋಕ್ಕಾಗಲ್ಲ, ಬಟ್ ಒಂದು ಪಿಕಪ್ ಒಂದು ಡ್ರಾಪ್ ಆಫ್ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತೇಳಿ ಬೇರೆ ಕಡೆ ಮಾಡಿದ್ರೆ ಅದೇ ರೀತಿ ಅಲ್ಲೂ ಮಾಡ್ತೀವಿ. ಅದಾದ ನಂತರದಲ್ಲಿ ನೀವು ಡಬಲ್ ಸೈಡ್ ಪಾರ್ಕಿಂಗ್ ಏನಿದೆ ಡಬಲ್ ಸೈಡ್ ಪಾರ್ಕಿಂಗ್ ನಾವು ಮಾಡೋದಿಲ್ಲ. ಇನ್ನು ಜನಗಳಿಗೆ ರೀಚ್ ಆಗಕ್ಕೆ ಸ್ವಲ್ಪ ವಾಸ ಆಗುತ್ತೆ. ಆಮೇಲೆ ಈ ಫಿಲಿಪ್ಸ್ ಬಿಲ್ಡಿಂಗ್ ಇದಲ್ಲ ಸರ್, ನಮ್ಮ ಓಲ್ಡ್ ಮೆಡ್ರಾಸ್ ಫಿಲಿಪ್ಸ್ ಬಿಲ್ಡಿಂಗ್ ಅಲ್ಲಿ ಬರೋ ಟ್ಯಾಕ್ಸಿ ಡ್ರೈವರ್ಗಳು ಕಾಟ ಜಾಸ್ತಿ ಆಗುತ್ತೆ ಸರ್. ಎಲ್ಲೋ ಇದ್ದಾರೆ ಬರೋದು ಗುತ್ತಾಗಟ್ಟು ಒಳಗಡೆ ಟ್ಯಾಕ್ಸಿ ಪಾರ್ಕ್ ಮಾಡ್ಬಿಡ್ತಾರೆ. ರೆಸಿಡೆನ್ಸ್ ಆರ್ ಫೀಲಿಂಗ್ ವೆರಿ ಇನ್ಕನ್ವೀನಿಯಂಟ್ ಟು ಪಾರ್ಕ್ ಅವರ್ ಓನ್ ವೆಹಿಕಲ್. ಕಾಸು ಕೊಟ್ಟು ನಾವು EMI ಕಟ್ಟಿ ಕಾರ್ ತಗೊಂಡು ಮುಂದೆ ಅಲ್ಲೂ ನಾವು ಪಾರ್ಕ್ ಮಾಡದೇ ಇದ್ದು ಲಾ ಅಂಡ್ ಆರ್ಡರ್ ಕಡೆಯಿಂದ ನಮ್ಗೆ ಏನ್ ತೊಲೆ ನಾವು ಏನಿದ್ರು ಆಕ್ಷನ್ ಇಮಿಡಿಯೇಟ್ ತಗೊಳ್ತಾರೆ ಅವರು ACP ಸರ್ ಆಗಲಿ ಸಂತೋಷ್ ಸರ್ ಆಗಲಿ. ಬಟ್ ಈ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಅದೇ ತರ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ರೋಡ್ ನಾವು ಇವಾಗ ರೆಡಿ ಮಾಡಿದ್ರು, ನಮ್ಮ ಸಾಹೇಬ್ರ ಜೊತೆ ಸೇರಿ ಎಲ್ಲ ರೆಡಿ ಮಾಡಿ ಎಲ್ಲ ಏನ್ ಮಾಡಿದ್ರು ಸ್ಕ್ವಾಡ್ಸ್ ಎಲ್ಲ ಹಾಕಿ ಕ್ಲೀನಿಂಗ್ ವೆರ್ಷನ್ ಇದು ಮಾಡಿದ್ರು. ಅಲ್ಲಿ ಬಂದು BGO ಉಳಿದರೆಲ್ಲ ನಿಂತ್ಕೊಂಡ್ಬಿಟ್ರು. ರಾತ್ರಿ ಲೇಡೀಸ್ ಅವರು ಮಾತಾಡೋದು 1:30-2:00 ಆಮೇಲೆ ರೋಡ್ ಅಲ್ಲಿ ಬಿಯರ್ ಕ್ಯಾನ್ಗಳು ನಿಂತ್ಕೊಂಡು ಹೊಡೆಯೋದು. ಅದು ಇವರು ನಮ್ಮ ವಯಸ್ಸನ್ನ ರೆಗ್ಯುಲರ್ ವಿಸಿಟ್ ಆ ಕಡೆ ಹೋದ್ರೆ ನಮ್ಗೆ ತುಂಬಾ ಇನ್ನೂ ಸಂತೋಷ ಆಗುತ್ತೆ. ಬೈಕ್ ರೈಡಿಂಗ್ ವರ್ಗು ಆದಷ್ಟು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. 80% ಆಗಿದೆ, 100% ಆಗಿದೆ. ಅಪ್ಪು ಧನ್ಯವಾದಗಳು. ಅದು ಸ್ವಲ್ಪ ಕಷ್ಟ ಇದೆ, ಬಟ್ ಆದ್ರೆ ನಮ್ಗೆ ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಹೋಗಿರೋರು ಅದು 80% ಕಮ್ಮಿ ಆಗಿದೆ. ಅದಕ್ಕೊಂದು ಧನ್ಯವಾದಗಳು. ಆಮೇಲೆ ನಮ್ಮ ಮುನೀಶ್ವರನ್ ದೇವಸ್ಥಾನ, ನಮ್ಮ ಕಾಂಟ್ರಾಕ್ಟ್ ಹೋಟ್ಲಿಂದ ನಾವು ಫಿಲಿಪ್ಸ್ ಹೋಗೋ ಕಡೆ ರೌಂಡ್ ಕವರ್ ನೈಟ್ ಚೈಲ್ಡ್ ಸ್ಟ್ಯಾಚು ಮಾಡ್ತಾ ಇರೋದ್ರಿಂದ ಸರ್ ಅದು 80% ಕಮ್ಮಿ ಆಗಿದೆ. ಆದ್ರೂ ಅಲ್ಲಿ ಗುಡಿ ರೋಡಿಗಳದ್ದು ಕಾಟ ನಮ್ಗೆ ಗೊತ್ತು ಹೇಳಿದ್ರೆ. ಅದೇ ತರ ನಮ್ಮ ACP ಸರ್ ನಮ್ಮ ಸಂತೋಷ್ ಸರ್ ರೆಗ್ಯುಲರ್ ವಾಕಿಂಗ್ ವಿಸಿಟ್ ಬರ್ತಾರೆ ಏರಿಯಾ ಒಳಗಡೆ. ನಮಗೆ ಸಮಸ್ಯೆ ಏನಂದ್ರೆ ನಮ್ಮದು ರೈಲ್ವೆ ಸ್ಟೇಷನ್ ಹೊಸ ಬೇಕಾಗಿದೆ. ಸೊ ಅದರಲ್ಲಿ ಏನಂದ್ರೆ ಸುಮಾರು ಜನ ರಾತ್ರಿಯಲ್ಲಿ ಬರ್ತಾರೆ ಹೋಗ್ತಾರೆ. ಆ ರೋಡಲ್ಲಿ ಲೈಟ್ ಇಲ್ಲ ಏನಿಲ್ಲ, ಜನ ಯಾವ ತರ ಬರ್ತಾ ಇದ್ದಾರೆ, ಯಾವ ತರ ಜನ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಲೈಟ್ ಬರೋದು ಸ್ನಾಕ್ ಚೈನ್ ಸ್ನಾಕ್ ಮತ್ತೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಬೈಕಲ್ಲಿ ಠಾಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಸರಿ ಇದೆ, ಸ್ವಲ್ಪ ಲೈಟಿಂಗ್ ಬಹಳ ಕಡೆ ನಗರದಲ್ಲಿ ಸಮಸ್ಯೆ ಇದೆ. ನೀವು ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ, ಅಲ್ಲಿ ಮಾಡ್ಸೋಣ. ಅದು ಮಾಡಿಸಿ ಸರ್. ಥ್ಯಾಂಕ್ ಯು ಸರ್. ಶ್ರೀ ಕೃಷ್ಣ ಈಗ ನೋಡಿ ಎಲ್ಲ ಇಲ್ಲ ಈ ಕಡೆ ಆ ಕಡೆ ಆಗ್ತಾ ಇದೆ ಸರ್. ಯಾರು ಕುಡಿತಾರೆ, ಯಾರು ಸೇವ್ ಮಾಡ್ತಾರೆ, ಅವ್ರು ಕರ್ಕೊಂಡ್ಬಂದು ದಯವಿಟ್ಟು ಕೇಸ್ ಆಗ್ತದೆ. ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅಷ್ಟೇ. ಆಯ್ತು, ಮಾಹಿತಿ ಕೊಡಿ. ಯಾರು ಮಾಡ್ತಾರೆ, ಯಾರು ಮಾರಾಟ ಮಾಡ್ತಾರೆ, ಸಾಗಾಟ ಮಾಡ್ತಾರೆ, ಮಾಹಿತಿ ಕೊಟ್ಟರೆ ಕೇಸ್ ಮಾಡ್ತಾರೆ. ಸರ್ ಸೀಕ್ರೆಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಕೊಡ್ಬೋದು ಮಾಹಿತಿ. ಆಯ್ತು ಸರ್. ಆಮೇಲೆ ಬಂದ್ಬಿಟ್ಟು ನಮ್ಮ ಶಿವಾಜಿನಗರಲ್ಲಿ ಅಪಾರ್ಟ್ಮೆಂಟ್ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿದೆ ಸರ್. ಅದೊಂಚೂರು ಗಮನಕ್ಕೆ ತರಿಸಿದೆ ಸರ್. ತರಿಸ್ಬೇಕಾಗಿತ್ತಲ್ಲ, ಯಾರು ಎಕ್ಸ್ಪೆಕ್ಟ್ರು ತಂದಿಲ್ಲ. ಒಂದು ವರ್ಷದ ಹಿಂದೆನೇ ಹೇಳಿದ್ನಲ್ಲಪ್ಪ. ಅದೊಂಚೂರು ಅಪಾರ್ಟ್ಮೆಂಟ್ ವೆಹಿಕಲ್ಸ್ ಎಲ್ಲ ಅದೇ ಶಿವಾಜಿನಗರ ಸ್ಟೇಷನ್ ಸುತ್ತಮುತ್ತ ಎಲ್ಲಾನು ಹೊರ ಇದ್ದಾರೆ. ಶಿವಾಜಿನಗರ ಇನ್ಸ್ಪೆಕ್ಟರ್ ಬಂದಿಲ್ಲ. ಅದು ಆಮೇಲೆ ಎಷ್ಟು ತಾಕ್ಸಿದ್ರೆ ಸರ್ ನಿಮ್ಮ ಶಿವಾಜಿನಗರ ಸ್ಟೇಷನ್ ಸುತ್ತಮುತ್ತಲೇ ಸಿಕ್ಕಾಪಟ್ಟೆ ಈ ಅಪಾರ್ಟ್ಮೆಂಟ್ ವೆಹಿಕಲ್ಸ್ ಎಷ್ಟು ತಾಕ್ಸಿದ್ರೆ? ಒಂದು 20 ವೆಹಿಕಲ್ ಹರಾಜ್ ಹಾಕಿದ್ವಿ. ಮೊದಲೊಂದು 6 ತಿಂಗಳಿಂದ ಒಂದು 20 ಹಾಕಿದ್ವಿ. 40 ವೆಹಿಕಲ್ ಅಲ್ಲ ಪೂರ್ತಿ ತರಿಸಿ ಎಲ್ಲೇನಿದಾವ ಇನ್ ಸಿಕ್ಕಿದ್ರೆ ಹರಾಜ್ ಹಾಕ್ಸ್ಕೊಡ್ಬೋದು. ಸ್ಟೇಷನ್ ತರದೇ ಬೇಡ, ಅಲ್ಲೇನೆ ನಿಲ್ಸ್ಬಿಟ್ಟು ಅಲ್ಲೇನೆ ಹರಾಜ್ ಹಾಕಿ ಕಟ್ಟಿಸ್ಬಿಟ್ಟು ಇನ್ ಸಿಕ್ಕು ಸರ್. ಆಮೇಲೆ RMS ಸರ್ಕಲ್ ಬಂದ್ಬಿಟ್ಟು ಆ ಟ್ಯಾನಿ ರೋಡ್ ಆಟೋ ಸಿಗಲ್ಲ, ಮಾಡಿಸಿ. ಒಬ್ಬರು ಬಂದ್ಬಿಟ್ಟು 8-8 9 ಜನ ಆಟೋ ಡ್ರೈವರ್ಸ್ ಆ ಬಾಂಬೆ ಟು ಗೋವಾ ಅಂತ ಕೇಳಿಸಿದ್ದೇವೆ. ಅವ್ರು ಏನ್ ಮಾಡ್ತಾರೆ, 8 ಜನ 9 ಜನ ತುಂಬೋದು ಹೋಗ್ತಾರೆ. ಆ ಗಾಡಿ ಇನ್ಶೂರೆನ್ಸ್ ಇರಲ್ಲ, ಲೈಸೆನ್ಸ್ ಇರಲ್ಲ. ಒಂದ್ರ ಅವ್ನು ಬಂದ್ಬಿಟ್ಟು ಗಾಂಜಾ ಹೊಡಿತಾನೆ, ಡ್ಯಾಕ್ಸ್ ಹೊಡಿತಾನೆ. ಅವನು ಅವ್ರಿಗೂ ಕೇಳಕ್ ಸತಿ ನಮ್ಮ ಮೇಲೆ ಜಡ್ಲಿ ಬರ್ತಾರೆ. ಅದೊಂಚೂರು ಟ್ರಾಫಿಕ್ ನಮ್ಮ ನಾಗರಾಜ್ ಸರ್ ಅವ್ರಿಗೆ ಕೇಳ್ಬಿಟ್ಟು ಇದು ಮಾಡಿಸ್ಬಿಡಿ ಸರ್. ಆಯ್ತು, ಮಾಡ್ಸೋಣ. ಓಕೆ ಸರ್. ಗಲಾಟೆ ಆದ್ರೆ 112 ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಸಮಸ್ಯೆ ಇಲ್ಲ, ಬರೀ ಟ್ರಾಫಿಕ್ ಸಮಸ್ಯೆ ಇದೆ. ಅಂದ್ರೆ ಬಿಸ್ನೆಸ್ ಪ್ಲೇಸ್ ಅದು, ಕಮರ್ಷಿಯಲ್, ಸೂಪರ್ ಮಾರ್ಕೆಟ್ ಎಲ್ಲ
ಕಡೆ ಬರ್ತಾರೆ ಆಚರಣೆಗೆಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಕಾಫಿದು ಮಾಡಿಸ್ಕೊಡ್ಬೇಕು ಸರ್. ಇನ್ನೊಂದು ಏನಾದ್ರು ಸರ್ ಏನಾಗ್ಬೇಕು, ಸ್ಪೆಸಿಫಿಕ್ ಇಲ್ಲ ಸರ್, ಪಾರ್ಕಿಂಗ್ ಸಮಸ್ಯೆ ಸರ್. ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತಾರೆ, ಅದ್ರಿಂದ ತೊಂದರೆ ಆಗುತ್ತೆ. ಇನ್ನೊಂದು ಏನಂದ್ರೆ ಸ್ಟೇಷನ್ಗೆ ಈಗ ಹೊಸ ನೀವು ಕಮಿಷನರ್ ಬಂದ ತಕ್ಷಣ ಎಲ್ಲ ಸಿಸ್ಟಮ್ಸ್ ಚೇಂಜ್ ಆಗಿದೆ. ಒಳ್ಳೆ DCP ಸಿಕ್ಕಿದ್ದಾರೆ ನಮಗೆ, ಒಳ್ಳೆ ACP ಇದ್ದಾರೆ. ಹೋದ ತಕ್ಷಣ ಕಂಪ್ಲೇಂಟ್ ತಗೊಳ್ತಾರೆ, ಕೇಳ್ತಾರೆ, ಪ್ರಶ್ನೆ ಕೇಳಿ ಸಾಲ್ವ್ ಮಾಡ್ತಾರೆ. ಅದು ಇನ್ನೊಂದು ಏನಂದ್ರೆ ನಮ್ಮ ಶಿವಾಜಿನಗರದಲ್ಲಿ ದೊಡ್ಡ ಚರ್ಚ್ ಇದೆ, ದೊಡ್ಡ ಒಂದು ಮುತಾಲ್ಮ ದೇವಸ್ಥಾನ ಇದೆ, ಮಸೀದಿ ಇದೆ, ದರ್ಗಾ ಇದೆ. ಎಲ್ಲ ಏನು ಸಮಸ್ಯೆ ಇದೆ ಎಲ್ಲ ಅಣ್ಣಾಕೊಂಡ್ಬಿಡ್ತಾರ ಇರ್ತಾರೆ. ಒಂದ್ಸತಿ ಏನಾಗ್ತಂದ್ರೆ ಈ ಮಂಡ್ಯದಲ್ಲಿ ಫ್ಲಾಗ್ದು ದೊಡ್ಡ ಗಲಾಟೆ ಆಯ್ತು. ಆವಾಗ ಚೌಕ್ನಲ್ಲಿ ಶಿವಾಜಿ ಬಸವಣ್ಣ ಹತ್ರ ಒಂದು ಫ್ಲಾಗ್ ಹಾಕ್ಬಿಟ್ಟಿದ್ರು, ಗ್ರೀನ್ ದರ್ಗಾ ಫ್ಲಾಗ್. ಅದು ಯಾರ್ಯಾರು ವ್ಯವಸ್ಥೆ ಗಲಾಟೆ ಮಾಡ್ಸಕ್ಕೆ ಇದು ಮಾಡ್ಸಕ್ಕೆ ಈ ಪಾಕಿಸ್ತಾನ ಫ್ಲಾಗು ಅದರದ್ದು ಇದ್ರದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡಿದ್ರು. ತಕ್ಷಣ ನಮಗೆ ಇವರು ACP ಮೇಡಮ್ ಅವರು ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಬಂದು ನನ್ನ ಕರೆಸಿ ಹೇಳಿದ್ರು, ಹಿಂಗಾಗಿದೆ ಏನ್ ಮಾಡೋದು. ತಕ್ಷಣ ನಾನು ತೆಗ್ದು ಆ ಫ್ಲಾಗ್ ದರ್ಗಾಗೆ ಹಾಕಿ ಆಮೇಲೆ ನ್ಯಾಷನಲ್ ಫ್ಲಾಗ್ ಆಗಿ ಹಾಕ್ಬಿಟ್ಟೆ. ಆ ತಕ್ಷಣ ಮೀಡಿಯಾ ಹೇಳಿದ್ರು, ನಾವು ಎಲ್ಲ ಮೀಡಿಯಾ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಅಣ್ಣದವರು ನಾವು ಇರೋದು, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಸಿಖ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಎಲ್ಲ ಚೆನ್ನಾಗಿದ್ದೀವಿ, ನೀವು ಯಾಕೆ ಬಂದಿಲ್ಲಿ ಹೇಟ್ ಮಾಡ್ತಾ ಇದ್ದೀವಿ ಬಿಟ್ಟು ನಾವು ಹೇಳ್ಬಿಟ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ನೀವು ಅಭಿನಂದನೆಗಳು ಪೊಲೀಸ್ ಇಲಾಖೆ ಪರವಾಗಿ. ನಿಮ್ಮ ಲೀಡರ್ಸ್ ಮುಂದೆ ಬಂದು ಈ ರೀತಿ ಜವಾಬ್ದಾರಿ ತಗೊಂಡ್ರೆ ನಮ್ಮ ಕೆಲಸ ನಂಬರ್ 8 ಇದೆ, ಶಿವಾಜಿನಗರ್, ಬಾಬು ಅವರು. ದಿನದಿಂದ ಕಾನೂನು ಮತ್ತು ಸುವ್ಯವಸ್ಥೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಿರುತ್ತದೆ. ಬೆಂಗಳೂರಿನಲ್ಲಿ 24-25 ಹೊಸ ವರ್ಷದ ಆಚರಣೆಯಲ್ಲಿ ಎಂದೂ ಕಾಣದ ರೀತಿಯಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿ ಅವರ ಮಾರ್ಗಸೂಚಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಹೈಕರ್ಯಗಳು ನಡೆಯದಂತೆ ಬಹಳಷ್ಟು ನೆಮ್ಮದಿಯಿಂದ ಆಚರಣೆ ಮಾಡಲಾಗಿದೆ. ಹಾಗೂ ಕಳ್ಳತನ, ಡ್ರಗ್ಸ್, ಗಲಾಟೆಗಳು, ವಿಡಿಯೋ ಗೇಮ್ಸ್, ಸಲೂನ್, ಸ್ಪಾ, ನೈಟ್ ಕ್ಲಬ್ಗಳು ಯಾವುದೇ ಪ್ರಭಾವಗಳಿಗೆ ಒತ್ತಡಕ್ಕೆ ಮನೆ ಹಾಕದೆ ಕಾನೂನು ಎಲ್ಲರಿಗೂ ಒಂದೇ ಅನ್ನುವ ರೀತಿಯಲ್ಲಿ ಯಾವುದೇ ಪ್ರಭಾವವನ್ನು ತೋರದೆ ಸಿನಿಮಾ ನಟ ದರ್ಶಕರನ್ನು ಸಹ ಬಂಧನ ಮಾಡಿ ಕಾನೂನು ರಕ್ಷಣೆಯನ್ನು ಮಾಡಿರುವ ನಮ್ಮ ಆಯುಕ್ತರು ಬೆಂಗಳೂರು ಮಹಾನಗರಕ್ಕೆ ಇಂತಹ ನಮ್ಮ ಆಯುಕ್ತರು ಇರುವುದರಿಂದ ಸಾರ್ವಜನಿಕರ ನೆಮ್ಮದಿಯಿಂದಲೂ ಸಾಧ್ಯವಾಗಿರುತ್ತದೆ. ಈ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶವನ್ನು ಕೊಟ್ಟಿರುವ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕೂಲಂಕುಷವಾಗಿ ವೆರಿಫೈ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋ ಅಂತ ಹೇಳಿ ಅದನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಅದನ್ನ ಡಿಜಿಟಲ್ ಏನು ನಿಮಗೆ ಕಾಲ್ ಮಾಡಿರ್ತಾರಲ್ಲ, ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿರ್ತಾರಲ್ಲ, ಅದರೊಳಗೆ ನಾವು ಪೊಲೀಸ್ ಆಫೀಸರ್, ಮುಂಬೈ ಪೊಲೀಸ್ ಆಫೀಸರ್ ಒಬ್ಬರು ಅಂದ್ರೆ ಈಸ್ ಎ ಫೇಕ್ ಪರ್ಸನ್ ಏನು ಮಾಡ್ತಾರೆ, ಅವನು ಯೂನಿಕಾಮ್ ಇನ್ ಫ್ರಂಟ್ ಆಫ್ ಅವನು ವಿಡಿಯೋ ಕಾಲ್ನಲ್ಲಿ ಬಂದು ನಿಮಗೆ ಎದುರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಲ್ಯಾಕ್ ಮೇಲಿಂಗ್ ಬೇಸಿಕಲಿ ಹೇಳ್ತಾರೆ, ನಿಮ್ಮ ಮೊಬೈಲ್ ನಂಬರಿಂದ ನೋಡಿ ಇಂಥ ಕಡೆ ಎಲ್ಲ ಯೂಸ್ ಮಾಡಿಕೊಂಡು ಇದನ್ನ ನಿಮ್ಮ ಬೇರೆ ಬೇರೆ ಆಧಾರ್ ನಂಬರ್ಗಳನ್ನ ಅವನು ತಗೊಂಡು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇದೆಲ್ಲ ಕ್ರಿಯೇಟ್ ಮಾಡಿಕೊಂಡು ಸೈಬರ್ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಎದುರಿಸ್ತಾರೆ. ಆ ಥರ ಎದುರಿಸ್ಕೊಂಡು ಏನು ಮಾಡ್ತಾರೆ, ಈಗ ನಿಮ್ಮನ್ನ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಮೊಬೈಲ್ ಜೊತೆನೇ ಇರಬೇಕು, ನೀವು ಈ ವಿಡಿಯೋ ಕಾಲಲ್ಲೇ ಇರಬೇಕು, ಇದು ಬಿಟ್ಟು ನೀವೆಲ್ಲೂ ಹೋಗೋ ಆಗಿಲ್ಲ ಅಂತ ಏನ್ ಮಾಡ್ತಾರೆ ಪಾಪ. ಈಗ ಕೆಲವ್ರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ, ಅಂದ್ರೆ ಅವೇರ್ನೆಸ್ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಇಂಥ ಒಂದು ಕ್ರೈಮ್ಗೆ ಅವರು ಬಲಿಪಶು ಆಗ್ತಾರೆ. ಒಂದು ಸಣ್ಣದಾದಂತ ಒಂದು ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಅದಲ್ಲದೆ ಈಗ ಸುಮಾರು ಜನ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ನಲ್ಲಿ ಬಲಿ ಆಗ್ತಾ ಇದ್ದಾರೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತಂದ್ರೆ ಶೇರ್ ಟ್ರೇಡಿಂಗ್ ಅಲ್ಲಿ ಸುಮಾರು ಜನ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ನಾವು ಅಪ್ಲೈ ಮಾಡ್ಬೇಕೇನು ಅಂತಂದ್ರೆ ನಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ವಿತೌಟ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಶೇರ್ಸ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಏನ್ ಮಾಡ್ತಾರೆ, ನೀವು ಫೇಸ್ಬುಕ್ ನಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ, ನೀವು ಯೂಸಿಯಲಿ ಈ ವಿಡಿಯೋಸ್ ಮತ್ತೆ ಇದನ್ನೆಲ್ಲ ನೀವು ಬ್ರೌಸ್ ಮಾಡ್ಬೇಕಾದ್ರೆ ನಿಮ್ಮ ಏನು ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಆ ಇಂಟ್ರೆಸ್ಟ್ ಪ್ರಕಾರ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾರೆ.
ಟೆಲಿಕಾನು ಮತ್ತೊಂದು ಜೆರೋದ ಈ ಥರದ್ದೆಲ್ಲ ನಿಮಗೆ ಅದು ಪಾಪ್ ಅಪ್ ಬರ್ತಾ ಇರ್ತದೆ. ಅಂಥದ್ರಲ್ಲಿ ನೀವು ಯಾವ್ದಾದ್ರು ಒಂದು ನಿಮಗೆ ಕೆಲವರು ನಿಮ್ಮನ್ನ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ ವಾಟ್ಸ್ಆಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅಲ್ಲಿ ಆ್ಯಡ್ ಮಾಡಿ ಏನ್ ಹೇಳ್ತಾರೆ, ನಾವು ನಿಮಗೆ ಇನಿಷಿಯಲ್ ಪಬ್ಲಿಕ್ ಆಫರ್ ಕೊಡ್ತೀವಿ, ನಿಮಗೆ IPO ಕೊಡ್ತೀವಿ, ಡೈರೆಕ್ಟ್ ಆಗಿ ಕಂಪ್ನಿನಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ. ಆ ಶೇರ್ಸ್ ನ ಮುಖಬೆಲೆ ಬಂದು 150 ರೂಪಾಯಿ ಇದೆ. ಬಟ್ ಮಾರ್ಕೆಟ್ ನಲ್ಲಿ ನಿಮ್ಗೆ 1000 ರೂಪಾಯಿ ಇದೆ, 2000 ರೂಪಾಯಿ ಇದೆ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲಾಟ್ ಮಾಡೋದ್ರಿಂದ ನೀವೇನ್ ಮಾಡ್ತೀರಾ, ನೀವು ಅದನ್ನ ಆಸೆ ಬಿಡ್ತೀರಾ. ಮನುಷ್ಯನಿಗೆ ಆಸೆ ಸಹಜ. ಆ ಆಸೆ ಬಿದ್ದು ಏನ್ ಮಾಡ್ತೀರಾ, ನೀವು ಇಮಿಡಿಯೇಟ್ ಆಗಿ ಅವನ ಹತ್ರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆಡ್ ಮಾಡುವಂತ ನಿಮ್ಮನ್ನು ಬಿಟ್ಟು ಎಲ್ಲರಿಗೂ ಅದರಲ್ಲಿ ಫ್ರಾಡ್ಸ್ಟರ್ಸ್ ಇರ್ತಾರೆ. ನೀವು ಒಬ್ಬರೇ ಅಷ್ಟೇ ಅದರಲ್ಲಿ ನಿಲ್ಲ ಆ ಗ್ರೂಪಲ್ಲಿ. ಆ ನಿಮ್ಮ ಗ್ರೂಪಲ್ಲಿ ಆಡ್ ಮಾಡಿಬಿಟ್ಟು ನಿಮಗೆ ಇಷ್ಟು ಶೇರ್ಸ್ ಕೊಡ್ತೀವಿ ನಿಮಗೆ ಅಂತ ಹೇಳಿ ಬೇರೆ ಯಾವುದೋ ನಂಬರ್ಗಳನ್ನ ಅಕೌಂಟ್ ನಂಬರ್ಸ್ ಕೊಟ್ಟು ಆ ಅಕೌಂಟ್ ನಂಬರ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳ್ತಾರೆ. ಆ ದುಡ್ಡನ್ನ ನೀವು ಯಾವ ಟ್ರಾನ್ಸ್ಫರ್ ಮಾಡ್ತೀರಾ, ಸಪ್ರೇಟ್ ಒಂದು ವೆಬ್ಸೈಟ್ ಮಾಡಿರ್ತಾರೆ. ಆ ವೆಬ್ಸೈಟ್ ನಲ್ಲಿ ನಿಮ್ಮ ಹೆಸರಿಗೆ ಇಷ್ಟು ಶೇರ್ಸ್ ಅಲಾಟ್ ಆಗಿದೆ ಅಂತೇಳಿ ಫೇಕ್ ಆಗಿ ಅದನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಈ ತರ ನಮ್ಮಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಪಾಪ ಒಂದು IT ಕಂಪ್ನಿ ಎಂಪ್ಲಾಯಿ ಅವರು ಆಲ್ಮೋಸ್ಟ್ ಅವರಿಗೆ 6 ಕೋಟಿ ರೂಪಾಯಿ ಲಾಸ್ ಆಗಿದೆ. 6 ಕೋಟಿ ಖರ್ಚು ಮಾಡಿ. ಸೊ ನೀವು ಆದಷ್ಟು ಫೇಸ್ಬುಕ್ನಲ್ಲಾಗಿ, ಇನ್ಸ್ಟಾಗ್ರಾಮ್ನಲ್ಲಾಗಿ, ಸೋಷಿಯಲ್ ಮೀಡಿಯಾದಲ್ಲಾಗಿ ಏನು ನಿಮಗೆ ಈ ತರ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಜನಗಳು ಕೇಳ್ತಾರೆ. ಮತ್ತೆ ಪಾರ್ಟ್ ಟೈಮ್ ಜಾಬ್ ಕೆಲವರೆಲ್ಲ, ನೀವು ಯಾರು ಪಾರ್ಟ್ ಟೈಮ್ ಮನೆಯಲ್ಲೇ ಕೂತ್ಕೊಂಡಿರೋ ಹೌಸ್ ವೈಫ್, ಕೆಲವರೆಲ್ಲ ನೀವು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ದುಡ್ಡು ಹಾಕಬೇಕು.